ಸ್ನೇಹಿತರೆ, ತುಂಬಾ ಜನ ಈ ಒಂದು ಹೊಸ ರೇಷನ್ ಕಾರ್ಡ್ಗೋಸ್ಕರ ತುಂಬಾ ಜನ ಕಾಯ್ತಾ ಇದ್ರಿ. ಸೊ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಸರ್ ಹೊಸ ರೇಷನ್ ಕಾರ್ಡ್ ಬಿಟ್ಟಾಗ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ. ಸೊ ಅದರಿಂದಾಗಿ ಇವಾಗ ನವೆಂಬರ್ 1ರಿಂದ 10ನೇ ತಾರೀಕುವರೆಗೂ ಕೂಡ, ಈ ಒಂದು ನವೆಂಬರ್ 10ನೇ ತಾರೀಕುವರೆಗೂ ಕೂಡ ಮತ್ತೆ ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ತಗೊಳ್ತಾ ಇದ್ದಾರೆ. ಸೊ ದಯವಿಟ್ಟು ಕೂಡ ಎಲ್ಲರೂ ಅರ್ಜಿ ಹಾಕಿ. ಆದ್ರೆ ಕೆಲವೊಂದು ರೂಲ್ಸ್ ಗಳನ್ನ ತಗೊಬಂದಿದ್ದಾರೆ. ಅಂದ್ರೆ ಈ ಒಂದು ನವೆಂಬರ್ 1ರಿಂದ ಒಂದು ನವೆಂಬರ್ 10ನೇ ತಾರೀಕು ಒಳಗಡೆ ಈ ಒಂದು ಇ ಶ್ರಮ್ ಕಾರ್ಡ್ ಯಾರ್ಯಾರ ಹತ್ರ ಎಲ್ಲ ಇದೆ ಅಂತವರು ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಬಹುದು, ಬಿಪಿಎಲ್ ರೇಷನ್ ಕಾರ್ಡ್ಗೆ. ಆದ್ರೆ ಈ ಒಂದು ಎಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕೋದಾದ್ರೆ ತೊಂದರೆ ಇಲ್ಲ. ನಿಮ್ಮ ಹತ್ರ ಬರೀ ಒಂದು ಆಧಾರ್ ಕಾರ್ಡ್ಗಳು ಇದ್ರೆ ಸಾಕು. ಮನೆ ಯಾರೆಲ್ಲ ಸದಸ್ಯರು ಇದೀರಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು, ನೀವು ಅರ್ಜಿನ ಹಾಕಬಹುದು ಎಪಿಎಲ್ ಕಾರ್ಡ್ಗೆ. ಆದ್ರೆ ಬಿಪಿಎಲ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಎಲ್ರದ್ದು ಕೂಡ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ ನಿಮ್ದು ಎಲ್ರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ಯಾರ್ದಾದ್ರೂ ಒಬ್ಬರದು ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಯಾರ್ದಾದ್ರೂ ಒಬ್ಬರದು. ಅದೇ ರೀತಿಯಾಗಿ ಇ ಶ್ರಮ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇ ಶ್ರಮ್ ಕಾರ್ಡ್ ಬೇಕಾಗುತ್ತೆ, ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ, ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಈ ಒಂದು 6 ವರ್ಷದ ಒಳಗಿನ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಬರ್ತ್ ಸರ್ಟಿಫಿಕೇಟ್ ನ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಇಷ್ಟು ತಗೊಂಡೋದ್ರೆ ನಿಮ್ಗೆ ಬಿಪಿಎಲ್ ಕಾರ್ಡ್ ನ ಕೊಡ್ತಾರೆ. ಇಲ್ಲ ಬರೀ ಆಧಾರ್ ಕಾರ್ಡ್ ತಗೊಂಡೋದ್ರೆ ನಿಮ್ಗೆ ಎಪಿಎಲ್ ಕಾರ್ಡ್ ಸಿಗುತ್ತೆ. ಮತ್ತೆ ಈ ಒಂದು ಬಿಪಿಎಲ್ ಕಾರ್ಡ್ ಮಾಡಿಸೋದಕ್ಕೆ 1,20,000 ರೂಪಾಯಿ ಅವರ ಒಂದು ಕುಟುಂಬದ ಒಂದು ವಾರ್ಷಿಕ ಆದಾಯ ಇರಬೇಕಾಗುತ್ತೆ. 1,20,000 ಒಳಗಡೆ ಇರಬೇಕಾಗುತ್ತೆ ಅವರ ಒಂದು ಕುಟುಂಬದ ಒಂದು ವಾರ್ಷಿಕ ಆದಾಯ. ಇಷ್ಟಿದ್ರೆ ನಿಮ್ಗೆ ಒಂದು ಹೊಸ ರೇಷನ್ ಕಾರ್ಡ್ ನ ತಗೋಬಹುದು.